ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ತುಂಬಾ ಈಸಿಯಾಗಿ ಹೆಸರು ಕಾಳನ್ನು ಮೊಳಕೆ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಎಲ್ರಿಗೂ ಸಾಮಾನ್ಯವಾಗಿ ಹೆಸರು ಕಾಳನ್ನು ಹೇಗೆ ಮೊಳಕೆ ಕಟ್ಟೋದು ಅಂತ ಗೊತ್ತಿರುತ್ತೆ. ಬಟ್ ಇನ್ನೂ ಯಾರ್ಯಾರಿಗೆಲ್ಲ ಗೊತ್ತಿರೋದಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಕೆಲವ್ರಿಗೆ ಮೊಳಕೆ ಕಟ್ತಾರೆ ಬಟ್ ತುಂಬಾ ಇಷ್ಟು ಚೆನ್ನಾಗಿ ಮೊಳಕೆ ಹೇಗೆ ಬರ್ಸೋದು ಅಂತ ಗೊತ್ತಿರಲ್ಲ. ಅವರೆಲ್ರಿಗೂ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೆಸರು ಕಾಳಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿರುತ್ತೆ ಮತ್ತು ತುಂಬ ಕಡಿಮೆ ಕ್ಯಾಲರೀಸ್ ಇರೋದ್ರಿಂದ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಅಂಶ ಕೂಡ ತುಂಬಾ ಹೇರಳವಾಗಿರುತ್ತೆ. ಬನ್ನಿ ನಾವಿವಾಗ ಹೆಸರು ಕಾಳನ್ನು ಮೊಳಕೆ ಕಟ್ಟೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಬಟ್ಲು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹೆಸರು ಕಾಳನ್ನು ತಗೊಳ್ಳಿ. ಅದಾದಮೇಲೆ ನಾನು ಒಂದು ಬಟ್ಲಿಗೆ ಹೆಸರು ಕಾಳನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಾವು ಈ ರೀತಿ ಮುಂಚೆನೇ ಹೆಸರು ಕಾಳನ್ನು ನೆನೆಸೋದಕ್ಕಿಂತ ಮುಂಚೆನೇ ಒಂದು 2-3 ಸರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳೋದ್ರಿಂದ ಹೆಸರು ಕಾಳಲ್ಲಿ ಏನು ಧೂಳು ಅಥವಾ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಆ ರೀತಿ ತೊಳೆಯೋದ್ರಿಂದ ಆಲ್ಮೋಸ್ಟ್ ಎಲ್ಲನೂ ಕೂಡ ಹೋಗಿಬಿಡುತ್ತೆ ನೀರಲ್ಲಿ. ಅದಾದಮೇಲೆ ನಾನು ಹೆಸರು ಕಾಳನ್ನೆಲ್ಲ ತೊಳ್ಕೊಂಡು ನೀರೆಲ್ಲ ಚೆಲ್ಲಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ನಮಗೆ ಎಷ್ಟು ಬೇಕು ನೀರು ಅಂದರೆ ಹೆಸರು ಕಾಳು ಮುಳುಗೋ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹೆಸರು ಕಾಳು ನೆಂದಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈ ರೀತಿ ಒಂದು ಪ್ಲೇಟ್ನ ಮುಚ್ಕೊಂಡು ರಾತ್ರಿ ಇಡೀ ನೆನೆಸ್ಕೊಂಡ್ರೂ ಪರವಾಗಿಲ್ಲ. ಅಥವಾ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಸ್ವಲ್ಪನೇ ಟೈಮ್ ಇರೋದು ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು 7-8 ಅವರ್ ಅಂತೂ ಹೆಸರು ಕಾಳು ನೆನಿಲೇಬೇಕು. ಹಾಗಿದ್ರೆ ಮಾತ್ರ ಮೊಳಕೆ ಚೆನ್ನಾಗಿ ಬರೋದು. ಅಥವಾ ನೀವು ರಾತ್ರಿ ಇಡೀ ನೆನೆಸ್ಕೊಂಡ್ರೂ ಪರವಾಗಿಲ್ಲ. ನೋಡಿ ಇವಾಗ ನಾನು ಒಂದು ರಾತ್ರಿ ಇಡೀ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ನಾನು ಸಂಜೆನೇ ನೆನೆಸಿಟ್ಕೊಂಡೆ. ನಾನು ಬೆಳಗ್ಗೆ ಆದಮೇಲೆ ಹೆಸರು ಕಾಳನ್ನು ಎಲ್ಲ ನೆನೆಸಾದ್ಮೇಲೆ ನಾನು ಇವಾಗ ಆಲ್ಮೋಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಹೆಸರು ಕಾಳೆಲ್ಲ ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ. ನಾನು ಇವಾಗ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ರೆಡಿ ಹೆಸರು ಕಾಳಲ್ಲೆಲ್ಲ ಮೊಳಕೆ ಅಂದರೆ ಸ್ವಲ್ಪ ಅದ್ರದ್ದು ಏನು ಸಿಪ್ಪೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಬಿಡೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಈ ರೀತಿ ನೆನೆಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಸರು ಕಾಳು ಮೊಳಕೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ಹಾಗೆಯೇ ಹೆಸರು ಕಾಳನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಜಾಲರಿ ಬರುತ್ತೆ ಅಲ್ವ, ಯೂಶ್ವಲಿ ನಾವು ಏನಾದರೂ ಬಜ್ಜಿ ಎಲ್ಲ ಕರಿವಾಗ ಈ ರೀತಿ ಜಾಲರಿ ಇರುತ್ತಲ್ಲ ಅದಕ್ಕೆ ಹೆಸರು ಕಾಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು, ಅಷ್ಟು ಚೆನ್ನಾಗಿ ಅದನ್ನು ಸೋಸ್ಕೊಳ್ಬೇಕು ಅಂತ ಈ ರೀತಿ ಕೆಳಗಡೆಗೆ ಒಂದು ಬಟ್ಲು ಏನಾದರೂ ಇಟ್ಕೊಂಡು ಸೋಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ನಾನು ಇವಾಗ ನೀರನ್ನೆಲ್ಲನೂ ಕೂಡ ತೆಗೆದ್ಬಿಟ್ಟು ಎತ್ತಿಟ್ಕೊಬಿಟ್ಟು ನಾನು ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ರೀತಿ ಬಟ್ಲಲ್ಲಿ ಮಾಡೋದು ಬೇಡ ಅಥವಾ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಏನಾದರೂ ಇದ್ದರೆ ಆ ಬಟ್ಟೆಲಿ ಕೂಡ ಹೆಸರು ಕಾಳನ್ನು ಮೊಳಕೆ ಕೊಟ್ಬೋದು. ಬಟ್ ನಾನು ಯೂಶ್ವಲಿ ಈ ರೀತಿ ಬಟ್ಲಲ್ಲೇ ಹಾಕಿಬಿಟ್ಟು ಮೊಳಕೆ ಬರೆಸ್ಕೊತೀನಿ. ನನಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮೊಳಕೆ ಕಟ್ಬೋದು ಅಂತ ನನಗೆ ಅನಿಸಿದೆ. ಅದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಬಟ್ ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ಕೂಡ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಹೆಸರು ಕಾಳನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ಕೈಯಲ್ಲಿ ನೀಟಾಗಿ ಸ್ವಲ್ಪ ಕೂಡ ಅದು ಗಾಳಿ ಆಡಬಾರ್ದು, ಆ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಕಾಳೆಲ್ಲ ಹಾಕಿದ ತಕ್ಷಣ ಎಲ್ಲ ಹರಡಿರುತ್ತಲ್ವ, ನೋಡಿಕೊಂಡು ಒಂದೇ ಕಡೆಗೆ ಬರೋ ಥರ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು ಮಿನಿಮಮ್ ಅಂದ್ರೂ 15-17 ಅವರ್ಸ್ ಅಥವಾ ನೀವು ಒಂದು ಇಡೀ ದಿನ ಬೆಳಗ್ಗೆ ನೆನೆಸಿ ನಾವು ಮೊಳಕೆ ಕಟ್ಟಕ್ಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇಡೀ ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನಮಗೆ ಸಾಂಬಾರು ಮಾಡೋದಕ್ಕೋ ಅಥವಾ ಏನಕ್ಕಾದ್ರೂ ಕೂಡ ಹೆಲ್ಪ್ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಳಕೆ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಕಾಳನ್ನೆಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದೇ ಒಂದು ಕಾಫಿ ಜಾಲರಿಯಲ್ಲಿ ಒಂದು ಕಂಪ್ಲೀಟ್ ಕಾಫಿ ಜಾಲರಿ ತುಂಬ ಹೆಸರು ಕಾಳನ್ನು ತೊಗೊಂಡು ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೊಳಕೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದೇ ರೀತಿ ನಾನು ನೀರನ್ನೆಲ್ಲನೂ ಕೂಡ ಕಾಫಿ ಜಾಲರಿಯಿಂದ ಸೋಸ್ಕೊಂಡ್ಬಿಟ್ಟು ಸೇಮ್ ನಾನು ಮುಂಚೆ ಹೇಗೆ ಮಾಡಿದೆ ಅದೇ ರೀತಿ ಒಂದು ಬಟ್ಲಿಗೆ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ಒಂದು ದಿನ ಪೂರ್ತಿ ಮೊಳಕೆ ಬರೋದಕ್ಕೆ ಹಾಗೆಯೇ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಇವಾಗ ಏನು ನೋಡ್ತಾ ಇದ್ದೀರಾ ಇದು ನಾನು ಆಲ್ರೆಡಿ ಮೊಳಕೆ ಎಲ್ಲನೂ ಕಟ್ಟೋಕ್ಕೆ ಒಂದು ಬಟ್ಲಿಗೆ ಹಾಕಿಟ್ಟಿದಂತಹ ಹೆಸರು ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿದ್ರೆ. ನಿಮಗೇನಾದರೂ ಇಷ್ಟೊಂದು ಮೊಳಕೆ ಬರೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ಬಂದರೆ ಸಾಕು ಅಂತ ಹೇಳಿದ್ರೆ ನೀವು ನಾನು ಇಡೀ ಒಂದು ದಿನ ಪೂರ್ತಿ ನಾನು ಮೊಳಕೆ ಬರೋದಕ್ಕೆ ಇಟ್ಟಿದ್ದೀನಿ. ನಿಮಗೆ ಒಂದು ದಿನ ಬೇಕಾಗಿಲ್ಲ, ಒಂದು ಅರ್ಧ ದಿನ ಅಥವಾ ಒಂದು 9-10 ಅವರ್ ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ನೀವು ಕಾಫಿ ಜಾಲರಿಲೂ ಕೂಡ ನಾನು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿದ್ರೆ. ಯೂಶ್ವಲಿ ಕೆಲವ್ರು ಅನ್ಕೋತಾರೆ ಬಟ್ಟೆ ಕಟ್ಟಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಮೊಳಕೆ ಬರೋದು, ನಾವು ಹಾಗೆ ಇಟ್ಟರೆ ಮೊಳಕೆ ಬರುತ್ತೋ ಇಲ್ವೋ ಅಂತ.
ನೋಡಿ ನೀವೇ ನೋಡೋ ಥರ ಎಷ್ಟು ಸಿಂಪಲ್ಲಾಗಿ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ನೀಟಾಗಿ ಪ್ಲೇಟ್ ಮುಚ್ಚಿಟ್ಕೊಂಡ್ರೆ ಸಾಕು. ಈ ರೀತಿ ಕೂಡ ಹೆಸರು ಕಾಳನ್ನು ತುಂಬ ಚೆನ್ನಾಗಿ ಮೊಳಕೆ ಬರೆಸ್ಕೊಳ್ಬಹುದು. ನಿಮಗೇನಾದರೂ ಈ ರೀತಿ ಬೇಡ, ನಾವು ಯೂಶ್ವಲಿ ಬಟ್ಟೆಯಲ್ಲೇ ಮೊಳಕೆ ಕಟ್ಟಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಾನು ಇವಾಗ ಏನು ಸಿಂಪಲ್ಲಾಗಿ ಹೇಳಿದ್ದೀನಿ, ನಾವು ಒಂದು ಇಡೀ ದಿನ ಬಟ್ಟೆಲಿ ಕೂಡ ಕಟ್ಟಿ ಇಟ್ಕೊಂಡ್ರೂ ಕೂಡ ಇಷ್ಟೇ ಚೆನ್ನಾಗಿ ಮೊಳಕೆ ಬರುತ್ತೆ. ನೋಡಿ ಆಲ್ಮೋಸ್ಟ್ ಹೆಸರು ಕಾಳೆಲ್ಲ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಈ ಕಾಳನ್ನ ನಾವು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಬಹುದು ಅಥವಾ ಏನಾದರೂ ಸಾಲಡ್ಗೆ ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ಮಿನಿಮಮ್ ಅಂದ್ರೂ ಒಂದು 4 ರಿಂದ 5 ದಿನ ಆರಾಮಾಗಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು. ಜಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಹೆಸರು ಕಾಳಿಗೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಇಟ್ಕೊಂಡ್ರೆ ಹೆಸರು ಕಾಳು ಏನೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ.